ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಹಾಯ್ ಸರ್. ಕೇಳ್ಕೊಳಕ್ಕಾಗಲ್ಲ ಪರಿಸ್ಥಿತಿಗೆ ಸುಮ್ಮನೆ ಇರ್ತೀನಿ ಅಷ್ಟೇ. ಈಗ ಅವನಿಗೆ ಆನೆ ಗೊಂಬೆ ಇಷ್ಟ ಆಗ್ತಿದೆ ಪಾಪ, ಹಗ್ ಮಾಡಿ ಲವ್ ಮಾಡ್ತಾ ಇದ್ದಾನೆ. ಗರ್ಭ ಸಂಸ್ಕಾರ ಕ್ಲಾಸ್ ಅವ್ರ ಕಡೆಯಿಂದ ನನಗೆ ಒಂದು ಹ್ಯಾಂಪರ್ ಕಳಿಸಿದ್ದಾರೆ. ಏನಿದು ಈ ಸಂದಿಲ್ ಏನು ಮಾಡ್ತಿದ್ಯಾ? ಇವಳು ಮಾಡೋ ರೊಟ್ಟಿ ನನಗೂ ಆಗಲಿ ಆನವಾಗಲಿ ಸಿಕ್ಕಾಪಟ್ಟೆ ಇಷ್ಟ. ವಿ ಆರ್ ಎಂಜಾಯಿಂಗ್. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಎಸ್, ನೀವು ಇವತ್ತು ವ್ಲಾಗ್ ನೋಡಿದ ಹಾಗೆ, ಐ ಮೀನ್ ತಮ್ಮನೇಲಿ ನಾನು ನೋಡಿದ ಹಾಗೆ ಶಿವಣ್ಣ ನಮ್ಮ ಅಕ್ಕ ಭಾವ ಜೊತೆ ಮಾತಾಡಿದ್ದಾರೆ. ನಾನು ಬೆಳಿಗ್ಗೆ ಫಸ್ಟ್ ಎದ್ದು ನೋಡಿದ್ದೆ ಅದು. ನಾನು ನೋಡಿ ಫುಲ್ ಖುಷಿಯಾಗೋಯ್ತು. ವಾವ್ ಅಂತಬಿಟ್ಟು. ಯಾಕಂದರೆ ಅವರೆಲ್ಲ ಲೆಜೆಂಡ್ಗಳು, ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬೆಳೆದಿರೋರು. ಅವರೇ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ ನಿಜವಾಗ್ಲೂ. ಅದರಲ್ಲೂ ಆ ಭಾವನ್ ಫ್ಯಾನ್ ಅಂತ ಹೇಳಿದರು, ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಹಲೋ ಶಿವಣ್ಣ, ಹೇಗಿದ್ದೀರಾ? ಹಾಯ್ ಸರ್. You do very well in that videos. All the videos of yours is fabulous. Record. And I was so happy. Really, actually, my birthday is already fantastic here. ಹಾಯ್ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? I am a big fan of yours. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. I watch. Even now, 21st, I've got our event of 45. ಓಕೆ ಸರ್. ಸರ್ ಟ್ರೈಲರ್ ಮಾತ್ರ ಸೂಪರ್ ಸರ್. ಅದು ಲಾಸ್ಟ್ ಬಿಟ್ಟು ನೀವು ಬರ್ತಿರಲ್ಲ ಸರ್, ಸೂಪರ್ ಸರ್. ಅದು ಚಾನ್ಸೇ ಇಲ್ಲ. Please, I want your brother. My God, you are so good. Thank you, sir. I just love your people. Very good. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. 21st Monday. ಬರ್ತೀವಿ ಸರ್. ನನ್ನ ಜೊತೆ ನೋಡಿ, ಈಗ ವಿಡಿಯೋ ಕಾಲಲ್ಲಿ ಈಗ ಆಲ್ರೆಡಿ ಮಾತಾಡ್ತಾ ಇದ್ದಾಳೆ. ಹೆಂಗೆ ಏನಂದ್ರಕ್ಕ? ಏನ್ ಗೊತ್ತಾ, ಕೆಲವೊಂದ್ ಪೀಪಲ್ ಇಂದ ಬಂದ್ರೆ ಕೆಲವೊಂದ್ ಮಾತುಗಳು ಅಷ್ಟು ಖುಷಿ ಅನ್ಸುತ್ತೆ. ಅದು ಬಂದ್ರೆ ಶಿವಣ್ಣ ಚಿಕ್ಕದಿಂದಾನು ಆ ನಂದಾ ದೀಪ, ಆ ದೆವ್ವದ ಫಿಲಿಮ್ಗಳು, ಇವಾಗ ನಮ್ ತಮಿಳಲ್ಲಿ ಮಾಡಿದ ಫಿಲಿಮು ಅದೆಲ್ಲ ಬಂದ್ರೆ ಅವ್ರದ್ದು ಈ ತಮಿಳ್ನಾಡಲ್ಲಿ ಬೇರೆ ತರ ಹವಾ ಇಟ್ಟಿದ್ದಾರೆ. ಗೊತ್ತಿಲ್ಲ ನಂಗೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಪಾಪ ನಿಮಗೆ ಫುಲ್ ಖುಷಿ ಆದಾಗ, ಯಾಕಂದ್ರೆ ಈ ಪರ್ಸನ್ ನಿಮ್ಗೆ ಇಷ್ಟ. ನೋಡ್ಬೇಕು, ಮಾತಾಡ್ಬೇಕು ಅಂತ ಎಷ್ಟೊಂದು ಟ್ರೈ ಮಾಡಿದ್ದು, ಎದುರ್ಕೊಂಡ್ ಬಂದ್ಬಿಟ್ಟಿದೀವಿ ವಾಪಸ್ಸು. ಇದು ಧ್ರುವ ತಾರೆ ಟೈಮಲ್ಲೆಲ್ಲ ಹೆಂಗ್ ಮಾತಾಡೋದು ಹೆಂಗೆ ಅಂತ ನೀವ್ ಮಾತಾಡಿ ನಿಜವಾಗ್ಲೂ ನಾವೇ ಮಾತಾಡಿದಷ್ಟು ಖುಷಿ ಆಯ್ತು. ಸೀರಿಯಸ್ಲಿ 21st ಬನ್ನಿ ಮರೀದೆ ಬರ್ಬೇಕು ಅಂತ ಅವಳು ಮನೆ ಕರೀತಾರಲ್ಲ ಹಂಗೆ. ಖಂಡಿತ ಅದು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಲ್ವಾ ಅಕ್ಕ? ಅಕ್ಕ ಎಷ್ಟು ಖುಷಿ ಆಗುತ್ತಲ್ವಾ ಅಂದ್ರೆ ಅವ್ರಾಗವರೇ ಮಾತಾಡ್ಕೊಂಡು ಅದು ನಮ್ಮನ್ನೆಲ್ಲ ನೋಡಿದೀವಿ. ಅದು ಬಾವರಿಗೆಲ್ಲ ಫ್ಯಾನ್ ಅಂತ ಹೇಳೋದು. ಸೆಲೆಬ್ರಿಟೀಸ್ ಎಲ್ಲ ಬಂದು ಮೋಸ್ಟ್ಲಿ ನಾವು ನೋಡ್ತೀವಿ ಇಂಥದ್ನೆಲ್ಲ ಅನ್ನೋದನ್ನ ಅಡ್ಮಿಟ್ ಮಾಡಲ್ಲ, ಇವ್ರು ಬಂದು ದಿನ ನೋಡ್ತೀನಿ ಅನ್ಬಿಟ್ಟು ವಿಡಿಯೋಸ್ನೆಲ್ಲ ಹೇಳ್ತಾರೆ. ಈ ವಿಡಿಯೋಸ್ ನೋಡ್ದೆ, ಅಚ್ಚು ನೋಡ್ದೆ ಅಂತ. ಅಚ್ಚುನೆಲ್ಲ ನೋಡಿದಾರೆ ಅಂದ್ರೆ ಖಂಡಿತ ವಿಡಿಯೋಸ್ ನೋಡಿರ್ತಾರೆ ತುಂಬಾ ನಮ್ದು. ಹೌದು, ಅಫ್ಕೋರ್ಸ್ ಅಲ್ವಾ. ಅದು ಎಷ್ಟು ಚೆನ್ನಾಗಿ ಸಖತ್ತಾಗಿ ಮಾಡ್ತೀಯ ಕೊಡೋ ನೀನು. ಅವ್ರಿಗೆ ಮಾತೇ ಬರ್ತಾ ಇಲ್ಲ ಅಚ್ಚಿಗ. ಮುಂಚೆನೆ ಮಾತಾಡಲ್ಲ, ನೋಡ್ತೀನಿ ನಂಗೆ. ಅಣ್ಣ ಕೇಳಿದ್ರಲ್ಲ, ಅದು ರೆಕಾರ್ಡ್ ಆಗಿದೆ ಅನ್ಸುತ್ತೆ. ಅದ ನಿನ್ ಬಿಗ್ ಫ್ಯಾನ್ ಅಂತ ಅಭಿಗೂ ಮಾತೇ ಬರ್ತಾ ಇಲ್ಲ. ಓಕೆ ಸರ್, ಓಕೆ ಡಬ್ ಮಾಡ್ತಿದ್ದೀನಿ ಅಷ್ಟೇ ಅಂತ. ನೀರು ಅಕ್ಕ ಹೆಂಗ ಹಿಂಗ್ ಬಗ್ಬಿಟ್ಟೈತೆ.
ಸಖತ್ ಖುಷಿ ಆಯ್ತು. ಇಟ್ ವಾಸ್ ಇಲ್ಲ ಅಮೇಸಿಂಗ್ ಅಲ್ವಾ? ಅದೆಲ್ಲ ಅವ್ರದೆಲ್ಲ ಒಂದು ಚಿಕ್ಕದಿಂದ ನೋಡ್ಕೊ ಬಂದಿರೋ ಒಂದು ಆಕ್ಟರ್ ಅಲ್ವೇನೆ ಅವರು. ಲೆಜೆಂಡ್ಸ್, ಓಜಿ ಅದೆಲ್ಲ. ಅವರು ರಜನಿಕಾಂತ್, ಕಮಲ್ ಹಾಸನ್ ಅವರೆಲ್ಲ ಬೇರೆ ಬೇರೆ ಲೆವೆಲ್ ಅವರೆಲ್ಲ. ಅಲ್ವಾ? ಆರಾನೇ ತಡ್ಕೊಳಕ್ ಆಗಲ್ಲ, ಅದು ಮಾತಾಡಿರೋದಂತ. ಅದೇ ಟ್ರೈಲರ್ ನೋಡ್ಬಿಟ್ಟು ಲಾಸ್ಟ್ ಅಂತಾರಲ್ಲ ಒಂದು ಹುಡುಗಿ ವೇಸ್ಟ್ ಅಲ್ಲಿ ನೋಡ್ಬಿಟ್ಟು ನಾನು ಫುಲ್ ಹೆಂಗೆಂಗೋ ಅನ್ಸ್ತಿತಿ, ಏನ್ ಗುರು ಇದು ಆರ ಇವ್ರದು ಅಂತ. ನೋಡಿದ್ರೆ ಅದ್ರ அடுத்த ನಾಳೆ ಇವತ್ತು ನೋಡ್ತಿದ್ದೀನಿ ನಾನು ಅವ್ರನ್ನ ವಿಡಿಯೋ ಕಾಲ್ ಅಲ್ಲಿ. ಇನ್ ಕೇಸ್ ಏನಾದ್ರೂ ಇನ್ನೂ ಭಾಗ್ಯ ಇದ್ರೆ ನೇರವಾಗೂ ನೋಡ್ಬೋದು, ಭಾಗ್ಯ ಇದ್ರೆ. ಖಂಡಿತ ಈ 21st ಹೋಗಿ ನೋಡ್ಕೊಂಡ್ ಬನ್ನಿ. 21st ಅಲ್ವಾ, ಇನ್ ನೀವು 25th ಬರೋದು ಇಲ್ಲಿಗೆ. ಪ್ಲೀಸ್ ಡೋಂಟ್ ಮಿಸ್ ದ ಆಪರ್ಚುನಿಟಿ. ನೋಡೋಣ. ಅಂಡ್ ಥ್ಯಾಂಕ್ ಯು ಯೂನಿವರ್ಸ್. ಐ ಫೆಲ್ಟ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅದನ್ನ ಕೇಳ. ಏನ್ ಗೊತ್ತಾ, ಒಂದ್ ಫೀಲ್ ಏನ್ ಗೊತ್ತಾ, ಕನ್ನಡದವರು ತಮಿಳ್ನಾಡಲ್ಲಿ ಬಂದು ಕನ್ನಡ ಮಾತಾಡೋದೊಂದ್ ಫೀಲ್ ಇದೆಯಲ್ಲ, ಅದು ನನಗ್ ಮಾತ್ರ ಅರ್ಥ ಆಗೋದು. ಕೊಡಿ ಅದೇ ಅಭಿಯಣ್ಣ, ಹೌ ಹೀಲ್ ಎಂಜಾಯ್ ಮೈ ಬ್ರೋಕನ್ ತಮಿಳ್ ಆತರ. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ತುಂಬಾ ಧನ್ಯವಾದ ಸರ್. ಓಕೆ ಸರ್, ಹೌದು ಸರ್, ಖಂಡಿತ ಸರ್. ಅಭಿಯಣ್ಣ ನಮಸ್ತೆ. ಶಿವಣ್ಣಗೆ ಜೈ. ಇಲ್ಲಿ ಶಿವಣ್ಣಗೆ ಜೈ ಅಂತೆ. ನಿಮ್ ಫ್ಯಾನ್ ಅಂತ ಅಂದಿದ್ದೆ, ಫುಲ್ ಅಂತ ಸಕ್ಕದಾಗಿತ್ತು. ಏನಣ್ಣ ಕರ್ನಾಟಕದಲ್ಲಿ ಫುಲ್ ಫ್ಯಾನ್ ಬೇಸ್ ಕ್ರಿಯೇಟ್ ಹವ ಇಟ್ಟಿದ್ರಲ್ಲ ಮಾವ. ಐ ಆಮ್ ಸ್ಟಿಲ್ ಫ್ಲೈಯಿಂಗ್. ನಾನು ನಿಜವಾಗ್ಲೂ ನಮ್ಗೆ ಬಂದು ಇದೆಲ್ಲಾನು ಮಾಡ್ಬಿಟ್ಟು ಬ್ರೇಕ್ ಆಯ್ತು. ಆಮೇಲೆ ಇನ್ನೊಂದು ರೀಸೆಂಟ್ ಡೇಸ್ ಅಲ್ಲಿ ಅದೆಲ್ಲಿ ನ್ಯೂಸ್ ಚಾನೆಲ್ ಅಲ್ಲೆಲ್ಲ, ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಫೋಟೋ ಹಾಕಿ ಅಭಿಯಣ್ಣಂದು ರಮ್ಯಾ ಮೇಡಮ್ದು ಫೋಟೋ ಪಕ್ಕ ಸ್ಯಾಂಡಲ್ವುಡ್ ಮೇಡಮ್ ಅವರು ಸ್ಟೋರಿ ಹಾಕೊಂಡ್ಬಿಟ್ಟಿದ್ದಾರೆ ಅನ್ನೋದು ವಿಡಿಯೋನ ರೀಶೇರ್ ಮಾಡಿದ್ದಾರೆ ಸ್ಟೋರಿಲಿ ಅಂತ. ಅಭಿಯಣ್ಣಂಗಂತ ನಾನು ಫುಲ್ಲು ಐ ಕ್ಯಾನ್ ಫೀಲ್ ಹೌ ಅಭಿಯಣ್ಣ ಮೈಟ್ ಫೀಲಿಂಗ್ ಅಂತ. ಆಮೇಲೆ ಅಕ್ಕ ಏನ್ ಗೊತ್ತಾ, ನನ್ಗೆ ರಮ್ಯಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಯಾವಾಗ್ಲೂ ಅಂತ ಕನ್ನಡ ಅಂತ ಬಂದ್ರೆ ರಮ್ಯಾ. ನಿಂಗೆ ಆ ಟೈಮಲ್ಲಿಂದನು ಅವ್ರು ರೀಶೇರ್ ಮಾಡಿದ್ರು ಅಂದ್ರೆ ಹೆಂಗ್ ಆಡ್ಬೇಡ ಇವನು ಫ್ಲೈ ಒಂದ್ ಮಾಡಿಲ್ಲ ಅಷ್ಟೇ, ನಾ ಮಾಡಕ್ಕಾಗಿದೆ ಮಾಡ್ಬಿಟ್ಟಿರೋನು. ಆಮೇಲೆ ಅಕ್ಕ ನಿಮ್ಗೆ ನೀ ಅಬ್ಸರ್ವ್ ಮಾಡಿದ್ಯಾ ಪಾಪ ನೀನು, ಅಮ್ಮುಕ್ಕ ಭಾವನ್ಗೆ ಸಪ್ರೇಟ್ ಒಂಥರ ಬೇರೆ ಥರನೇ ಫ್ಯಾನ್ಸು. ಆಮೇಲೆ ತುಂಬ ಜನ ನಮ್ಮಲ್ಲಿ ಮೀಟ್ ಆದಾಗೆಲ್ಲ ಹೇಳ್ತಾ ಇರ್ತಾರೆ, ಇಲ್ಲ ಅಭಿಷೇಕ್ ಮತ್ತು ಅಮೃತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅನ್ಕೊಂಡು ಹೆಂಗೆ ಹೇಳ್ತಾ ಇರ್ತಾರೆ ಗೊತ್ತಾ. ಹೌದು, ಗೊತ್ತಾಯ್ತಾ? ಸೂಪರ್ ಹ್ಯಾಪಿ. ಇವತ್ತು ಮಾರ್ನಿಂಗ್ ಆಗಿದ್ದಲ್ವಾ? ಈಗ ಆಗಿದ ತಕ್ಷಣ ಫೋಟೋ ಎಡಿಟ್ ಮಾಡಿ ಹಾಕ್ಬಿಟ್ಟೆ ನಾನು. ಏನಕ್ಕೆ ಬ್ರೇಕ್ಫಾಸ್ಟು? ಬ್ರೇಕ್ಫಾಸ್ಟ್ ಅದೇನೆ ಡಯಟ್ ಫುಡ್ ತರ, ಎಗ್, ಫ್ರೂಟ್ಸ್, ವೆಜಿಟೇಬಲ್ಸ್. ಬಾವನ್ 50 days ಕಂಪ್ಲೀಟ್ ಆಯ್ತಲ್ವಾ? ಆಯ್ತು. 9 kg ಕರೆಕ್ಟ್ ಆಗಿ ಕಮ್ಮಿ ಮಾಡ್ದ. 9 kg. ಸಾವಿರಕ್ಕೆ ಒಬ್ಬ ಕಲಾವಿದ. ಅಣ್ಣ ಸೂಪರ್ ಅಣ್ಣ. ನಾನು ನಿಜವಾಗ್ಲು ಮಾಮೂಲಿ ಸ್ಟೋರಿ ಹಾಕಿದ್ರಿ ಗೊತ್ತಾ ಯೂಟ್ಯೂಬ್ದು, ನಾನು ಅದನ್ನ ಸ್ಕಿಪ್ ಮಾಡಿಬಿಡ್ತಿದ್ದೆ, ನೋಡ್ತಾ ಇರ್ಲಿಲ್ಲ. ಆಮೇಲೆ ನಿಜವಾಗ್ಲೂ 50 ದಿನ ನಮ್ಮ ಬಾವ ಚಾಲೆಂಜ್ ತಗೊಂಡು 50 days ಕಡೆ ನೀನು ಹೆಂಡತಿಯಾಗಿ ನೀನೇ ನೋಡಿಲ್ವಾ? 50 days ಚಾಲೆಂಜ್ ತಗೊಂಡು 9 kg ಲಾಸ್ ಮಾಡಿದ್ದಾರೆ, ಒಂದು ದಿನನೂ ಸ್ಕಿಪ್ ಮಾಡ್ದಂಗೆ. ಅದೆಲ್ಲ ಯೂಟ್ಯೂಬಲ್ಲಿ ಎಲ್ಲ ರೆಕಾರ್ಡ್ಸ್ ಇದೆ. ಮನೆ ವರ್ಕೌಟ್, ಮನೆ ಫುಡ್ ಎಲ್ಲ ಮನೇಲೇ ಮಾಡ್ಕೊಂಡು 9 kg ಲಾಸ್ ಆಗಿರೋದು. ಬಾವ 100 ಒಳಗಡೆ ಬಂದ್ಬಿಟ್ರೆ ಬಾವ? 99.9 ಅಟ್ಲೀಸ್ಟ್ ಬಂತಲ್ವಾ? ಅಟ್ಲೀಸ್ಟ್ ನಿಮ್ದು ಅದೇ ತಾನೇ ಇದ್ದಿದ್ದು ಗೋಲು. ಎಪ್ಪಡಿಯಾಚಿ 100 ಕುಳ್ಳೆ ಒಂದ್ರು ಅಂದೆ ಮರಿ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. I'll see you guys episode next week. Next week ಸಿಗೋಣ guys soon. Bye, love you. Bye. Good day, bye. 25th ಬರ್ತಾ ಇದ್ದಾರೆ ಅಪ್ಪ ಬಾವ. ಬಾಯ್ ಅಣ್ಣ. ಫ್ಲೈಟ್ ನೋಡಿದ್ರಲ್ಲ, ಇದು I'm so happy. ಅಲ್ವಾ?
ನಾನು ಎಷ್ಟೆಲ್ಲ ಟ್ರೈ ಮಾಡಿದೀನಿ ಅಂದ್ರೆ, ಯಾಕಂದ್ರೆ ನನ್ ಫಸ್ಟ್ ಮೀಟ್ ಶಿವಣ್ಣಂದು ಸಕ್ಕದಾಗಿರ್ಬೇಕು. ಅವ್ರೇನೋ ಟೆನ್ಷನ್ ಅಲ್ಲಿ ಏನಾರ ಅಂದ್ಬಿಟ್ರೆ ಏನಾರ ಆಗೋದ್ರೆ ಅಂತ ಮೀಟ್ ಮಾಡಕ್ಕೆ ಹೋಗಿಲ್ಲ ನಾವು. ಬಟ್ ಯಾ ಶಿವಣ್ಣ ಅಲ್ಲ ಅವರೆಲ್ಲ ಓಜಿಗಳಲ್ವೇನೆ. ಮತ್ತೆ ನನ್ನ ತಪ್ಪ. ಐ ಫೆಲ್ಟ್ ಸೋ ಹ್ಯಾಪಿ. ಅಲ್ಲ ನಿಜವಲ್ಲ 45 ಹೋಯ್ತು ಅಂದ್ರೆ ಅಲ್ಲಿ ಉಪ್ಪಿಸರು ಸಿಗ್ತಾರೆ ಲೆಜೆಂಡ್ರಿ. ಇಬ್ರು ಫೇವ್ರೇಟ್ಸ್. ನಾನಂತೂ ಆನೋ ಪ್ರೆಗ್ನೆನ್ಸಿಲಿ ಐ ಡೋಂಟ್ ನೋ, ಐ ಜಸ್ಟ್ ಲವ್ ಏನಂತಾರೆ ಉಪ್ಪಿಸರ್ ಸಿನಿಮಾಗಳು ಅಥವಾ ಸಾಂಗ್ಸ್ಗಳು. ಮೋರ್ ಓವರ್ ಅವರೇ ಬರ್ದಿ ಮತ್ತೆ ಅವ್ರು ಬರ್ದಿರ್ತಾರೆ ಗೊತ್ತಾ ಲಿರಿಕ್ಸ್, ಅದೆಲ್ಲ ಸಖತ್ ಇಷ್ಟ. ಇಟ್ ವಿಲ್ ಬಿ ಲೈಕ್ ವೆರಿ ನ್ಯಾಚುರಲ್. ಓಕೆ, ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಬಂದು ಕೆಲಾಕ್ಸ್. ರಾತ್ರಿ ಎಲ್ಲ ನಿದ್ರೆನೇ ಮಾಡಿಲ್ಲ ನಾನು. ಏನೋ ಒಂಥರ ಪಾಪ ನಿದ್ರೆ ಮಾಡಿಲ್ಲ ನೀನು? ಒಂಥರ ಝೋನ್ಡ್ ಔಟ್ ತರ. ಇಲ್ಲ, ನಮ್ಮ ಡಾರ್ಲಿಂಗ್ಸ್ ಕ್ಯಾಮ್ರಾ ಮೂಮೆಂಟ್ಸ್ ಸ್ಲೋ ಮಾಡು ಅಂತ ಹೇಳಿದಾರಲ್ಲ, ಅದಕ್ಕೆ ಸ್ಲೋ. ಹೌದು ನಾನು ದಟ್ ಈಸ್ ಆಲ್ಸೋ ಮೈ ಕಮೆಂಟ್ ಫಾರ್ ಯು. ದಿಸ್ ಇಸ್ ಆಲ್ ಯು ನೋ, ಆಲ್ ದ ಎಫರ್ಟ್ಗೆ ಅಲ್ವಾ? ಸೀಸ್ಬೇಡ ಚಿನ್ನು, ಸೀಸರು ಒಂಥರ ಅದು ಮೊಟ್ಟೆ ಸೀಸರಿಗೆ ಕೋಪ ಅಂತ ನಾನು ಹೇಳಿದ್ಕೆ. ಇಲ್ಲಪ್ಪ, ಹೆಂಡತಿ ಇಲ್ಲ ಅಂದರೆ ಪಾಪ ತಿಂಡಿನೇ ತಿನ್ನಲ್ಲ ಅನ್ನೋ ಥರ ಇಷ್ಟೋ ತನಕ ಇದ್ದೀರಲ್ಲ ನೀವು. ನೋಡ್ತಾ ಇದ್ದೀನಿ, ಏನೋ ಮಾಡ್ಕೊಂಡು ತಿನ್ಬೇಕು ಅಥವಾ ತಗೊಬಂದ್ಬೇಕಲ್ವಾ. ನಾನು ಮಾಡ್ತೀನಿ ನಿಮ್ಗೆ. ನೀ ಪಾಪ ವಾಟ್ ಹೇಳಿ. ನಂಗೆ ನಿಮ್ಗೆ ಎಪ್ಸಕ್ಕೆ ಇಷ್ಟ ಇಲ್ಲ ಪಾಪ. ಎಬ್ಸಿಲ್ಲ ಸರಿ ರೀ, ನೀವು ತಿಂಡಿ ತಿನ್ಬೇಕಲ್ವಾ. ಸರಿ, ನಂಗೆ ಎಪ್ಸಿರೋ ತಾನೇ ನಾನು ತಿನ್ನೋದು. ಅಂದ್ರೆ ನೀನು ಕೇಳ್ಕೊಂಡು ನಿಂಗೆ ನಾನೊಬ್ಬರು ತಿನ್ನೋಕ್ಕಾಗತ್ತೆ ಹಂಗೆ? ಅಲ್ಲ, ನೀವೇನಾರ ತಿನ್ನಿ ಅಟ್ಲೀಸ್ಟ್. ಆಗಿ ಹೋಗ್ಬಿಟ್ಟಿದೆ ಅಂತ ಆಚೆನಾರ ತರ್ಬೇಕು ತಾನೆ. ಓಲಿ ಬಿಡು, ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀವಿ. ಲಿಮಿಟಲ್ಲಿ ಹಣ್ಣು ಅವಾಯ್ಡ್ ಮಾಡಬೇಕು. ಇಲ್ಲವಾ? ನೀವೆಲ್ಲ ತಿಂದ್ರೆ ಏನಾಗಲ್ಲ ಪಾಪ. ಈಗ ಫಾರ್ ಎಕ್ಸಾಂಪಲ್ ಒಬ್ರೊಬ್ರಿಗೆ ಆಗೋದಿಲ್ಲ, ಈ ಕ್ಲೈಮೇಟ್ ಆಗಲ್ಲ, ಆಲ್ರೆಡಿ ಕೋಲ್ಡ್ ಆಗ್ತಾ ಇದೆ, ಸೆನ್ಸಿಟಿವ್ ಆಗಿದೆ ಅಲ್ವಾ. ಬಟ್ ಅದು ಎಲ್ಲೋ ನೋಡಿದೆ ನಾನು. ಅಫ್ಕೋರ್ಸ್ ಹೌದು, ನಿಜ. ಈಗ ಒಬ್ರೊಬ್ರಿಗೆ ಒಂದೊಂದು ಫುಡ್ ಆಗಲ್ಲ, ಹಂಗಂತ ಆ ಫುಡ್ಡೇ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ವಲ್ಲ, ಆ ಥರ ಹೇಳ್ತಾರೆ ಅದು. ಸೊ ನಿಂಗೆ ಆ್ಯಕ್ಚುಲಿ ಈಗ ಹಣ್ಣುಗಳು ಆಗ್ತಾ ಇಲ್ಲ. ಹಣ್ಣು ದಿನ ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ತಿಂದೆ ನೋಡಿ. ಮಲಗಿದ್ಮೇಲೆ ಟೈಮ್ ಆಗೋಗ್ಬಿಡುತ್ತೆ, ಸಾಲಲ್ಲ ಟೈಮು. ಮೌಲ್ಯ ಮಗುನ ಮಿಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕರ್ಕೊಂಬರ್ತು. ಇನ್ನು ಎಷ್ಟೊತ್ತಾಗುತ್ತೆ? ಅಲ್ಲಿವರೆಗೂ ಕಾಯಕ್ಕಾಗಲ್ಲ, ಮಲಗಿಸ್ಬೇಡ ಬಿಡಮ್ಮ. ಎತ್ಕೊ ಬರ್ತೀನಿ ನಾನು. ಇಮಿಡಿಯೇಟ್ ಆಗಿ ಬರ್ತಾರೆ. ಅವ್ನೇನೇನು 5 ಐಟಮ್ಸ್ ಹಾಕ್ಬಿಟ್ಟು ಕೆಳಗಡೆ ಕೊಡು ಅವನೊಬ್ಬನೇ ಎತ್ಕೊಂಡ್ ಬರ್ಬೋದ? ನಾನು ಬರ್ತೀನಿ ಬಿಡಿ. ಸರಿನಾ? ಹಾಲ್ ಬಾಟ್ಲು, ಡೈಪರು ನಾಳೆ ಇಷ್ಟೊತ್ತು ಕರ್ಕೊಂಬಂದ್ಬಿಡ್ತೀನಿ. ನಂಗೆ ಅವ್ನು ಬಿಟ್ಟಿರೋಕೆ ಆಗ್ತಿಲ್ಲ. ಏನಂತ? ಏನವ? ಏನಾಯ್ತು? ಏನಕ್ಕೆ ಕಲ್ತಿದ್ಯಾ? ಹೇಳ್ಕೊಳಕ್ಕಾಗಲ್ಲ ಪರಿಸ್ಥಿತಿಗೆ, ಸುಮ್ಮನೆ ಇರ್ತೀನಿ ಅಷ್ಟೇ. ಈಗ ಏನಂದರೆ ಅವನು ತುಂಟ ಆಗಿದ್ದಾನಲ್ಲ, ಬೆಳೀತಾ ಇದ್ದಾನಲ್ಲ, ಟೋಟಲ್ ಜಂಪ್ ಮಾಡ್ತಾನೆ ಎತ್ಕೊಂತಂದ. ಅಂದರೆ ಅವ್ರಿಗೆ ಹೊಟ್ಟೆಲಿ ಪಾಪು ಇರೋದ್ರಿಂದ ಸಿಗಾಬಿಟ್ಟು ಕಾಂಪ್ಲಿಕೇಟ್ ಆಗ್ತಾಯಿದೆ. ಅಂದರೆ ಎತ್ಕೊಳಕ್ಕಾಗಲ್ಲ. ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಮೈ ಮೇಲೆ ಹತ್ತಾನೆ, ಒದಿತಾನೆ. ಸೊ ಅದೇ ಒಂದು ರೀಸನ್ಗೋಸ್ಕರ ಅವ್ರ ಅಜ್ಜಿ ಹತ್ರ ಬಿಟ್ಟಿರೋದು. ಅದೇ ನೀವು ಸುಮಾರು ಜನ ಕೇಳ್ತಿರಲ್ಲ, ನೀವೇ ಇಟ್ಕೊಬೋದಲ್ಲ ನಿಮ್ಮ ಹತ್ರ ಅಂದ್ಬಿಟ್ಟು. ಎಸ್, ಇದೀಗ ಮೇಜರ್. ಯಾವಾಗ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು,
ಸ್ವಲ್ಪ ದಿನ ಮಲ್ಸ್ಕೊಂಡಾಗ ಅದು ಯಾವಾಗ ಅದು ರಿಸಲ್ಟ್ ಅಂತ ಅವನು ಓದಿಯೋದೆಲ್ಲ ಗೊತ್ತಾಯಿತು. ಆಗ ಇಲ್ಲ ಇಟ್ಸ್ ಟೈಮ್ ಟು ಅಜ್ಜಿ ಹತ್ರ ಬಿಡೋಕ್ಕೆ ಅಂತ ಬಿಟ್ಟಿತ್ತು. ಏನು ನಡಿ ರಿಫ್ರೆಶ್ ಅನ್ಸುತ್ತೆ. ಫುಲ್ ತಿನ್ಕೊಬೇಕು ನೀನು. ತಿಂತೀನಿ. ಯಾರು ಅರ್ಥನೇ ಮಾಡ್ಕೊಳಲ್ಲ ನನ್ನ. ನಾನು ಮಾಡ್ಕೊತಾ ಇದ್ದೀನಲ್ಲ. ನೀವು ಮಾಡ್ಕೊತೀರಾ, ಎಲ್ಲರೂ ಮಾಡ್ಕೋಬೇಕು ಒಂಚೂರು, ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲರೂ. ಯಾರು ಎಲ್ಲ ಅವ್ರವ್ರವ್ರವ್ರದ್ದು ಕೆಲಸ ಅವ್ರವ್ರದ್ದು ನೋಡ್ಕೊಂಡು ಹೋಗ್ತಾರೆ. ಏನು ಮಾಡೋದು? ನೀನು ರಾತ್ರಿ ಹೊತ್ತು ನಿದ್ದೆ ಸರಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಕೂತೆ ಸುಮ್ಮನೆ ಇರ್ತೀನಿ, ಏನು ಯೋಚನೆನೂ ಇಲ್ಲ, ಏನು ಬರೋದು ಇಲ್ಲ. ಒಂಥರ ಸ್ಟಬ್ಬನ್ ಥರ ಹಿಂಗೆ. ಎಲ್ಲರೂ ಅಷ್ಟೇ, ಹೊರಗಡೆ ಏನೇನು ತೋರಿಸ್ಕೊಂತೀವಿ ದಟ್ ಈಸ್ ಡಿಫ್ರೆಂಟ್. ಅಂಡ್ ಒಳಗಡೆ ಎಲ್ರಿಗೂ 1000 ಇರುತ್ತೆ. ಮೂಗು ಸ್ವಲ್ಪ ಇದಾಗಿದೆ ಚಿನ್ನ ಈಗ. ಅದು ಕೋಲ್ಡ್ ಕಡಿಮೆ ಆದಂಗೆ ಊದ್ಕೊಂಡಿದೆ. ಊದಿದೆ ಅಂತ ನೀನು ಹೇಳ್ತೇನೆ. ಸಣ್ಣಾಗಿದೆ ಅಂತ ಖುಷಿ ಪಟ್ಬಿಟ್ಟಿದ್ದೆ ಈಗ. ಊದ್ಕೊಳ್ಳಿ ಬಿಡ್ರಿ, ಮಗು ಎತ್ಕೊಡಲ್ವಾ? ಅದಲ್ಲ, ಅದಕ್ಕೆ ಬೈಕ್ ಅಲ್ಲ ನಾನು ಹೇಳ್ತಿರೋದು, ಎಲ್ಲರಿಗೂ ಸೂಪರಾಗೇ ಇರಬೇಕು. ಒಬ್ರೊಬ್ರು ಹಾರ್ಮೋನ್ಸ್ ಒಂದೊಂಥರ ಹಂಗಿರುತ್ತೆ. ಆಮೇಲೆ ಅದಕ್ಕೆ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಇದು ನಾನು ಪ್ರೆಗ್ನೆಂಟು, ಹಾರ್ಮೋನ್ಸಿಂದ ಮೂಗು ದಪ್ಪ ಆಗುತ್ತೆ ಅಷ್ಟೆ, ಓಕೆನಾ? ಅಯ್ಯೋ ಆನೋ ಪ್ರೆಗ್ನೆನ್ಸಿಲಂತೂ ನನ್ನ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಎಲ್ಲರೂ. ಓಕೆ, ಆಮೇಲೆ ನಾಳೆ ಆರೋ ಪ್ರೆಗ್ನೆನ್ಸಿ ಬಗ್ಗೆ ನೀನು ವಿಡಿಯೋ ಮಾಡು, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ. ಹಲೋ, ಹೇಳಿ. ನಮಸ್ತೆ. I have to research about the product. Yes. Even I have to check about it. Absolutely good thing. I mean, Yeah, because I'll be informing for my audience. That So also sometimes some supplements will work on some bodies and also it won't work on other bodies. ಸೊ ಹಿಂಗೆ ಒಂದು ಪ್ರಮೋಷನ್ ಏನಾದರೂ ಅಪ್ರೋಚ್ ಬಂತು ಅಂತಂದರೆ, ಸೆನ್ಸಿಟಿವ್ ವಿಷಯ ಆಯಿತು ಅಂತಂದರೆ ನಾವು ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಆ ಥರದ್ದೆಲ್ಲ ಇತ್ತು ಅಂದರೆ ಅವ್ರು ಹೇಳ್ತಾರೆ ಲಿಂಕ್ಸ್ ಆ ಥರದ್ದೆಲ್ಲ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತಂದರೆ ಮಾತ್ರ ವೀಡು. ಹೌದು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ. ಅದು ಎಷ್ಟೇ ಕೊಟ್ಟರು ಅಮೌಂಟ್ ಲಕ್ಷ ಕೊಟ್ಟರು ಮಾಡೋಕ್ಕೆ ಹೋಗಲ್ಲ ಅದನ್ನು. ಯಾಕಂದರೆ ನಮ್ಮನ್ನು ನಂಬಿ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೇನೋ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ಓಕೆ ಮಾಡೋಣ. ಅಂಡ್ ಎಲ್ರಿಗೂ ಉಪಯೋಗ ಆಗೋವಂಥದ್ದು ಮಾತ್ರ, ಕೆಲವೊಬ್ರಿಗೆ ಉಪಯೋಗ ಆಗುತ್ತೆ ಡೌಟ್ ಇರೋದನ್ನು ಮಾಡೋಕ್ಕೆ ಹೋಗಲ್ಲ. ಹೌದೌದು. ನಾನು ಹೇಳಿದ್ದೆ ತಡ ಅದ್ರ ಬಗ್ಗೆನೇ ಹೇಳ್ತಾ ಇದೆಯಲ್ಲೇ. ಮೂಗು ನಿಮ್ಮ ಪ್ರೆಗ್ನೆನ್ಸಿ ಅಂದಮೇಲೆ ಊದ್ಕೊಡುತ್ತೆ. ಅದಕ್ಕೆ ಮತ್ತೆ ಊದ್ಕೊಂಡಿದ್ಯಾ ಅಂತ ಕೇಳ್ತಾನೆ ಇದೆಯಾ ಆಗ್ಲಿಂದ? ಏನಿದೆ ಮಾಮೂಲಿ ಡ್ಯೂಟಿ. ಕ್ರೀಮ್ ಬಂತಾನೆ ತೋರಿಸು. ಕ್ರೀಮ್ ಬನ್ಸು ಮಕ್ಕಳು ಕೊಡಕ್ಕೆ ಅಂತ. ಹೇ ಹಾಯ್, ಬಂದೇ ಇರ. ಇಲ್ಲಿ ಬಂದೆ ಇಲ್ಲಿ. ದೇವರು ಅಳ್ತಾವಳೆ, ಬಿಟ್ಟಿರೋಕ್ಕಾಗಲ್ಲ. ಒಂದಿನ ಪೂರ್ತಿ ಆಯ್ತು ನೋಡ್ಕೊಂಡು. ಏನಪ್ಪ ಇದೆಲ್ಲ ಪ್ರೆಗ್ನೆನ್ಸಿ ಮೂಡ್ಸ್ರಿಂಗೆ. ಬಾಯ್ ಅಂತ ಬಲ
ಬಾಯ್ ಬಲ ಬಲ ಬಾಯ್ ಬಲ 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 ಆನ ವೆಲ್ಕಮ್ ಹೋಮ್. ಮರ್ತೋಗಿದ್ಯಾ ಮಗನೇ ಅದನ್ನ? ಮರ್ತೋಗಿದ್ಯಾ ಅದನ್ನ? ಅವನವನ್ನ ಮಲಗಿಸ್ಬಿಟ್ಟು ನೀನೇನು ಮಾಡ್ತಿದ್ಯಾ? ಅಡುಗೆ ಟೈಮು 1:10. ಏನು ಅಡುಗೆ ಮಾಡ್ತಿದ್ದೀರ ಚಿನ್ನು? ಬೇಳೆ ಕಟ್ಟು. ನಾವು ಮೆತ್ತಗೆ ಏನಕ್ಕೆ ಮಾತಾಡ್ತಾ ಇದ್ದೀವಿ? ನಾನು ಮಲಗಿದ್ದಾನೆ ಅದಕ್ಕೆ. ತರಕಾರಿ ತಿಂತಾ ಇದ್ದಾನೆ. ತರಕಾರಿ ಬಂದು ಕೇಳೋದು. ಅವನೇ ಬಂದು ಕೇಳ್ತಾನ ತರಕಾರಿನ? ಏನು ಮಗನೇ ಈಶಮ್ಮ? ಈಶ ತರಕಾರಿ ಕೇಳ್ತೀಯ ಮಗನೇ ನೀನು? ಈಗಷ್ಟೇ ಯಾವುದೋ ಗರ್ಭ ಸಂಸ್ಕಾರದ್ದು ಪಾರ್ಸಲ್ ಬಂದಿದೆ. ಅವರಿಬ್ಬರು ಮಲ್ಕೊಂಡಿದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದು ನೀವು? ಅಲ್ಲ ಅದು ಮಲ್ಕೊತಿದ್ರಿ 3 ಅವರ್ಸು. ಈಗ ಏನು ಬೇಗನೆ ಎದ್ಬಿಟ್ಟು ನೋಡಿ. ಟೈಮ್ ನೋಡಿ ಇಷ್ಟೊಂದು ಮಲ್ಕೊಂಡಿದ್ದೆ. ಏನದು ಏನದು ಏನು? ಅಷ್ಟೇ ಮಲಗಿರೋದು ಯಾಕೆ? ಆಮೇಲೆ ರಚ್ಚೆ ಮಾಡ್ತಾನೆ ಪಾಪ ಮಲಗಿಲ್ಲ ಅಂದರೆ. ಹೌದಾ? ರಾತ್ರಿ ಬೇಗ ಮಲ್ಕೊಂತಾನ ಅಷ್ಟೇ. ನೋಡ್ದಾ? ಅಯ್ಯೋ ಅಯ್ಯೋ ಅಂತೆ. ಮುಂದೆ ಮುಂದೆ ನೋಡ್ಕೊಳ್ಳಿ, ಮುಂದೆ ನೋಡ್ಕೊಳ್ಳಿ. ಅಪ್ಪ ಏ ನಿಂದಲ್ಲ ಅದು, ಸುಮ್ಮನಿರು. ಪಾಪ ಆನೋಗಿದ್ದು ಯಾರೋ ಹೇಳ್ಕೊಟ್ಟಿದ್ದು. ಇಲ್ಲಿ ನೋಡಿದ ಅಯ್ಯೋ ಅಪ್ಪ ಅಂತ. ಇದು ಆ್ಯಕ್ಚುಲಿ ಈಸಿಯಾಗಿ 1 ಡೇ ವಿತ್ ಆನ್ ಆಗ್ಬಿಡುತ್ತಲ್ವ? ಓ ವಾಹ್. ಓ ಬಾಲ್ ಇದೆ ಅಲ್ಲಿ. ಆನ ಇದು ನೆನಪಿದೆಯಾ? ಆನ ಇಲ್ಲಿ ನೋಡಿಲಿ. ಆನ ಇದು ನೆನಪಿದೆಯಾ? ಇಲ್ಲಿ ಏನಿದೆ ಮಗನೇ? ಓ ಇದು ಒಂದು ಗೊಂಬೆ ಇದೆಯಾ? ಏ ಸೂಪರ್ ಸೂಪರ್. ಕೊಡಿ ಕೊಡಿ ಕೊಡಿ. ಹಾಂ ಮೂಗಲ್ಲಿ ಇಲ್ಲಿ ಗಾಯ ಆಗ್ಬಿಟ್ಟಿದೆ ಶೀತ ಆದಾಗ. ಕುಯ್ಕೊಂಡಂಗೆ ಆಗ್ಬಿಟ್ಟಿದೆ ಇಲ್ಲಿ ಕುಯ್ಕೊಂಡಂಗೆ. ಅದು ಇದು 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 ಅಲ್ಲಿ ಯಾಕೆ ಬೇಡವಾದ? ಓನದು ಓನದು ಓನದು. ಈ ಗೊಂಬೆ ಚಿಕ್ಕ ವಯಸ್ಸಿಂದನೂ ಇವನ ಹತ್ರನೇ ಇದೆ. ಆದರೆ ಈಗ ಅದನ್ನು ಲವ್ ಮಾಡ್ತಾ ಇದ್ದಾನೆ. ಈಗ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಅಲ್ಲಿ ಪಾಪ
ಈಗ ಅವನಿಗೆ ಆ ಆನೆ ಗೊಂಬೆ ಇಷ್ಟ ಆಗ್ತಿದೆ ಪಾಪ, ಹಗ್ ಮಾಡಿ ಲವ್ ಮಾಡ್ತಾ ಇದ್ದಾನೆ. ಇಷ್ಟ ಆಯ್ತಾ? ಅತ್ತೆ ತಕ್ಕೊಟ್ಟಿರೋದು, ಅತ್ತೆ ಮಾಮ. ಯಾವುದಾದ್ರು ಕಾಸ್ಟ್ಲಿ ಕಾರೆಲ್ಲ ಬಂದೋಯ್ತು, ಬಟ್ ಈ ಕಾರೇ ಅವ್ರ ಹತ್ರ ಫೇವ್ರೇಟ್ ಆಗಿ ಉಳ್ಕೊಂಬಿಡ್ತು. ಯಾರೋ ಗಿಫ್ಟ್ ಕೊಟ್ಟಿದ್ದು? ಹಾಂ, ಹೊಟ್ಟೆ ಹಸಿಗೆ ಮಧ್ಯಾಹ್ನದ ಊಟ ಶೂಟ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀವಿ. ಸೂಪರ್ ಟೇಸ್ಟಿಯಾಗಿತ್ತು. ಅನ್ನ, ದಾಲು ಮತ್ತು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂದಾಕ್ಬಿಟ್ಟಿದ್ದೀನಿ. ಒಳ್ಳೆ ಲವರ್ ಇಟ್ಕೊಂಡವನಲ್ಲೇ ಕಂಡ. ಇವನಿಗೆ ಈ ಥರ ಹಳೇ ಸಾಂಗ್ಗಳೇ ಇಷ್ಟ. ಬಾರ್ಸ ತನ್ಕೊಂಡ್ಬಿಟ್ಟಿದ್ದಾನೆ ಅದನ್ನ. ಮಾತೃದೇವೋ ಭವ ಗರ್ಭ ಸಂಸ್ಕಾರ ಕ್ಲಾಸ್ ಅವ್ರ ಕಡೆಯಿಂದ ನನಗೆ ಒಂದು ಹ್ಯಾಂಪರ್ ಕಳಿಸಿದ್ದಾರೆ. ಸೊ ಇದು ನಾವು ಜಾಯಿನ್ ಆದಾಗ ಈ ಹ್ಯಾಂಪರ್ ಎಲ್ರಿಗೂ ತಲುಪಿಸ್ತಾರೆ. ಇದ್ರಲ್ಲಿ ಏನೇನಿದೆ ನೋಡಿ ಬನ್ನಿ. ಇದು ಜಿಮ್ ಬಾಲ್. ಜಿಮ್ ಬಾಲ್. ನಾನು ಫುಲ್ ಆಟ ಆಡ್ತಾನೆ ಈಗ ಅದರಲ್ಲಿ, ಜಿಮ್ ಬಾಲಲ್ಲಿ. ಮಾರ್ಕರ್ ಇದು. ಇಲ್ಲಿ ಕೀ ಚೈನ್ ಮಾತೃದೇವೋ ಭವ. ಜಪಮಾಲ ಕಳಿಸಿದ್ದಾರೆ. ವಾ ಸೂಪರ್ ಕಣೆ. ನನಗೆ ಅದ್ರ ಮೇಲೆ ಕಂಡಿದೆ. ಆಮೇಲೆ ಇದು ಏನಿದು ನೋಡೋಣ ಏನಿದು ಅಂತ. ಇರಿ. ಆಮೇಲೆ ಬುಕ್ ಕಳಿಸಿದ್ದಾರೆ, ಮಾತೃದೇವೋ ಭವ. ಸೊ ಇದರಲ್ಲಿ ಎಲ್ಲ ಇದೆ ವಿಷಯಗಳು, ಮಂತ್ರಗಳು. ಸೊ ಇದು ಬಹುಶಃ ಬ್ಲೌಸ್ ಪೀಸ್. ಎಸ್, ಬ್ಲೌಸ್ ಪೀಸ್ ಅಥವಾ ವಾಟ್ ಎವರ್ ಸ್ಟಿಚ್ ಮಾಡ್ಕೋಬೋದು. ಇದು ಊದೋದಿಕ್ಕೆ, ಇದು ಬಾಲ್ ಊದೋದಿಕ್ಕೆ. ಮ್ಯಾಗ್ನೆಟ್ ಇದು ಅಲ್ಲಿ ಅನ್ಸ್ತೀವಲ್ಲ, ಫ್ರಿಡ್ಜ್ ಸೂಪರ್ ಅವಶ್ಯಕತೆ ಇತ್ತಲ್ವಾ. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಲಾಟ್. ತುಂಬ ಖುಷಿ ಆಯ್ತು ಯಾರು ಕಳಿಸಿದ್ದು? ಮಾತೃದೇವೋ ಭವ. ನಾನೀಗ ಗರ್ಭ ಸಂಸ್ಕಾರ ಕ್ಲಾಸಸ್ ತಗೊಂತಾ ಇದ್ದೀನಲ್ವಾ, ಅವ್ರ ಕಡೆಯಿಂದ ಯಾರ್ಯಾರು ಜಾಯಿನ್ ಆಗ್ತಾರೆ ಕ್ಲಾಸ್ ಅವ್ರಿಗೆಲ್ರಿಗೂ ಇದನ್ನ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಇದರಲ್ಲಿ ಅವರು ಗೈಡ್ ಮಾಡುವಂತಹ ಏನದು ವಿಷನ್, ಮಂಡಲ ಹಾರ್ಟು, ವಿಷನ್ ಬೋರ್ಡ್ ಹೇಗೆ ನಮ್ಮ ಆಡಿಯನ್ಸ್ಗೂ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳವ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ. ಆಮೇಲೆ ಸೊ ಆಕ್ಟಿವಿಟೀಸ್ ನನಗೆ ಹೆಲ್ಪ್ ಆಯಿತು. ಈ ಮೋರ್ ಓವರ್ ನಂಗೆ ತುಂಬ ಇಷ್ಟ ಆಗಿದ್ದು ವಿಷನ್ ಬೋರ್ಡ್ ಮಾಡೋದು. ನಾವು ಹೇಗೆ ಅನ್ಕೊಂತೀವಿ ಪ್ರೆಗ್ನೆನ್ಸಿಲಿ ನಾವೇನು ಮಾಡ್ತೀವಿ ಅದೆಲ್ಲನೂ ಹಾಗೆ ನಡೆಯುತ್ತೆ. ಸೊ ನಿಮಗೆ ಮೋರ್ ಡೀಟೇಲ್ಸ್ ಬೇಕಂದ್ರೆ ನನಗೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಾನು ಡೀಟೇಲ್ಸ್ ಕಳಿಸ್ತೀನಿ. ನೀವು ಕೂಡ ಪ್ರೆಗ್ನೆಂಟ್ ಆಗಿದ್ರೆ ಜಾಯಿನ್ ಆಗ್ಬೋದು. ಇದು ಊದವ್ರಿಗೂ ಸಮಾಧಾನ ಇಲ್ಲ ಈಗ. ಕಡಿ ನನಗೆ ಜಾಸ್ತಿ ಇಷ್ಟ ಆಗಿದೆ ಇದು ಜಪಮಾಲ. ಎಲ್ಲ ನಂಗೆ ತುಂಬ ಇಷ್ಟ. ಅಂಬಾ, ಅವನು ಅಂಬಾ ಅಂತ ಹೇಳ್ತಾ ಇದ್ದಾನೆ, ಅದನ್ನು ಓವರ್ಲ್ಯಾಪ್ ಮಾಡಿ. ನೋ ಕುತ್ಕೊಳಕ್ ಹೋಗ್ತಾವ. ಛೈ, ಅವ್ನು ಕಚ್ಕೊಂತಾನಮ್ಮ, ಬಾಲಾನೇ ಕಚ್ಕೊಳ್ಳೋದು ಅವನು. ಈಶಾ ನಡಿಮ್ಮ, ಅವ್ನು ಮುಟ್ತಾನೆ ಮಗನೇ, ನೀನು ಗಬ್ಬು ಆಗಿದ್ಯಲ್ಲ.
ಅಪ್ಪ ಏನು ಕ್ಯೂರಾಸಿಟಿ. ಇಬ್ರಿಗೂ ಸುಮ್ಮನಿರು ಆಯ್ತು. ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಯಾರಿಗೆ ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇದು ನೋಡಿ, ಏನು ನಗ್ತಾ ಇದೆಯಾ ಆಗ್ಲಿಂದ? ಏನಂದೆ ಆಗ್ಲೇ? ನಾಟಕವೇ ಒಂದು ರಣರಂಗ ಅಂತೆ. ಏನೇನೋ ಮಾತಾಡ್ತಿಲ್ಲವ ನೀನು. ಗೊತ್ತು ಹುಚ್ಚಿಯಾಗಿದೆಯಾ, ಬಟ್ ಆನವಿದ್ದಾಗ ಹಂಗೆಲ್ಲ ಮಾಡಬೇಡ, ಕನ್ಫ್ಯೂಸ್ ಆಗ್ತೀನಿ. ಈಗ ನಾವು ಆನವನು ವಾಕಿಂಗ್ ಹೋಗ್ತಾ ಇದ್ದೀವಿ. ವಾಕಿಂಗ್ ಬನ್ನಿ. ಎಲ್ಲಿ ಬನ್ನಿ ಹೋಗೋಣ. ಲಲ್ಲ ಲಲ್ಲ ಅವನು ಮುಟ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಡ್ಬೇಕು. ಅವನ್ನೆಲ್ಲ ಮುಟ್ಬಿಡ್ತಾನೆ ಅಂತ. ಬಾ ಬಲ್ಲ 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 ಬಲ್ಲ. ಅಬ್ಬಾ ಅವ್ರಿಗಿಟ್ಟ ಬಂದು ಸ್ವಲ್ಪ ಹೊತ್ತಿಗೆ ಮನೆ ಪೂರ್ತಿ ನೋಡಿ ಎಲ್ಲ ಕ್ಲೀನ್ ಮಾಡಿದೆ, ಆದ್ರೂ ಗಲೀಜ್ ಗಲೀಜ್. ಆನ ಪಾಪ ಅವ್ನು ಹ್ಯಾಂಡ್ ವಾಶ್ ಮಾಡಿಸೋ, ಒಂದು ಕಣ್ಣೆಲ್ಲ ಮುಟ್ಟದ. ಈಶಿನ ಕಣ್ಣಲ್ಲಿ ಯಾವಾಗಲೂ ಒದ್ದೆ ಇರುತ್ತೆ. ಏನಿದು ಈ ಸಂದಿಲ್? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ಸಂದಿ? ಬಂದೇರಿ ಎತ್ಕೊಂತೀನಿ. ಏನು ಮಾಡ್ತಿದ್ದೆ ಅಲ್ಲಿ ಸಂದಿಲಿ? ಏನು ಮಾಡ್ತಿದ್ದೆ? ಈ ಸಂದಿಲ್ ಹೋಗ್ತೀಯ ಈಗ? ಈ ಸಂದಿಲ್ ಏನಪ್ಪ? ಹಲೋ ಸರ್, ಏನಿದು? ಏನು ಮಾಡ್ತಾಯಿದ್ದೀರಾ? ನನ್ನ ಚಪ್ಪಲಿ ಹಾಕೊಂಡು ಏನು ಮಾಡ್ತಿದ್ದೀರಾ ನೀವು? ಮಾಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ರೊಟ್ಟಿ ಅಲ್ವಾ? ನನ್ನ ಮಗನಿಗೆ ಅನ್ನದ ಐಟಮ್ ಎಲ್ಲ ಇಷ್ಟ ಆಗಲ್ಲ, ಅವನಿಗೆ ಓನ್ಲಿ ರೊಟ್ಟಿ. ರೊಟ್ಟಿ ಈ ಥರ ರೊಟ್ಟಿ ದೋಸೆ ಈ ಥರದೇ ಇಷ್ಟ ಆಗೋದು ಅವನಿಗೆ. ಆಡ್ತಾ ನೋಡ್ತಾ ಸಮಯ ಎಷ್ಟಾಗಿತ್ತು ನೋಡಿ, 9 ಗಂಟೆ ಆಗೇ ಹೋಯಿತು. ಅಮ್ಮ ಮನೆ ಪರಿಸ್ಥಿತಿ ನೋಡಿ, ಇದು ಮಕ್ಕಳಿದ್ರೆ ಹಿಂಗಾಗಂಥದ್ದು. ಪಾಪ ನನಗೆ ನೀನು ಮಾಡೋ ರೊಟ್ಟಿ ಸಿಕ್ಕಾಬಟ್ಟೆ, ಅದು ನಿನ್ನ ಅಮ್ಮನಿಂದ ಬಂದಿದೆ ಅಂತ ನಿನಗೆ ಬಳುವಳಿ ತಾನೇ. ನನಗೆ ಈ ರೊಟ್ಟಿ ಮಾಡೋ ರೊಟ್ಟಿ ನನಗೂ ಆಗಲಿ ಆನವಾಗಲಿ ಸಿಕ್ಕಾಪಟ್ಟೆ ಇಷ್ಟ. ವೇರ್ ಎಂಜಾಯಿಂಗ್. ನನಗೂ ಇಷ್ಟ ಮಾಡುವಾಗೆಲ್ಲ ಅಣ್ಣನೇ ನೆನೆಸ್ಕೊಳ್ತೀನಿ. ಯಾ ಏನೋ ಆಪ್ರೇಷನ್ ಮಾಡ್ತಾನೆ ಪಾಪ ಗೊಂಬೆಗೆ. ಗೊಂಬೆ ಬಟ್ಟೆ ಎತ್ಬಿಟ್ಟು ಏನೋ ಆಪ್ರೇಷನ್ ಮಾಡ್ತಾನೆ ಪಾಪ. ಏನು ನೋಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಪಾಪ 95% ಜನ ಸಬ್ಸ್ಕ್ರೈಬ್ ಮಾಡದೆ ನಮ್ಮದು ವಿಡಿಯೋ ನೋಡ್ತಾ ಇದ್ದಾರೆ ಪಾಪ. ಅವ್ರಿಗೇನು ಹೇಳ್ಬೇಕು ಹೇಳು? ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡಿಗೆ ಹೋಗೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಡಾರ್ಲಿಂಗ್ಸ್.